ಪ್ರಿಯ ವಿದ್ಯಾರ್ಥಿಗಳೇ, 2026ರ ವಾರ್ಷಿಕ ಪರೀಕ್ಷೆಯ ದೃಷ್ಟಿಕೋನದಿಂದ ಅರ್ಥಶಾಸ್ತ್ರ ವಿಷಯದಲ್ಲಿ 4 ಅಂಕದ ಪ್ರಶ್ನೆಯನ್ನು ಕೇಳಿದಾರ. ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ನೋಡಿ, ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸಲಾಗಿದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನ ಲೆಕ್ಕ ಮಾಡಿ ಅಂತ 4 ಅಂಕದ ಪ್ರಶ್ನೆ ರೀ. ಇಲ್ಲಿ ನೋಡ್ರಿ, ಮಾರಾಟದ ಪ್ರಮಾಣವನ್ನು ಕೊಟ್ಟನ ಮತ್ತು ಆದಾಯವನ್ನು ಕೊಟ್ಟನ, ಒಟ್ಟು ಆದಾಯವನ್ನು ಕೊಟ್ಟನ ಮತ್ತು ಒಟ್ಟು ವೆಚ್ಚವನ್ನ ಕೊಟ್ಟನ್ರಿ. ಈಗ ನಾವು ಲಾಭವನ್ನ ಕಂಡುಹಿಡಿಬೇಕು. ನಾವು ಲಾಭವನ್ನ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಲಾಭದ ಸೂತ್ರ ಬಂದು ಲಾಭ = TR - TC. ನಾವು ಲಾಭವನ್ನ ಪೈ ಎಂಬ ಸಂಕೇತದ ಮೂಲಕ ಸಹ ಸೂಚಿಸುತ್ತೇವೆ. ಲಾಭ ಕಂಡುಹಿಡಿಬೇಕಂದ್ರೆ ಲಾಭ = TR - TC ಅನ್ನ ಮಾಡ್ಬೇಕು. ಇಲ್ಲ ನೋಡಿ, ಮಾರಾಟದ ಪ್ರಮಾಣ 0 ಅದ, ಆದ್ರೆ ಒಟ್ಟು ಆದಾಯ ಸಮೇತ 0 ಅದ, ಆದ್ರೆ ಒಟ್ಟು ವೆಚ್ಚ 5 ಆದ್ರಿ. 0ದಲ್ಲಿ 5 ಹೋದ್ರೆ -5 ಬರ್ತದ್ರಿ, -5. ಅದೇ ರೀತಿ ಇಲ್ಲಿ ಒಟ್ಟು ಆದಾಯ 5 ರೂಪಾಯಿ ಅದರಿ, ಒಟ್ಟು ವೆಚ್ಚ 7 ರೂಪಾಯಿ ಅದ. ಇಲ್ಲಿ 5ರಾಗ 7 ಹೋದ್ರೆ -2. ಅದೇ ರೀತಿ ಇಲ್ಲಿ ನೋಡ್ರಿ, ಮಾರಾಟದ ಪ್ರಮಾಣ 2 ಅದ. 2ಅನ್ನ ಮಾರಾಟ ಮಾಡಿದಾಗ ನಾವು ಒಟ್ಟು ಆದಾಯವನ್ನ 10 ಪಡೆದುಕೊಳ್ತೀವಿ. ಈ ಒಟ್ಟು ವೆಚ್ಚ ಸಹ 10 ಅದ. 10ರಲ್ಲಿ 10 ಹೋದ್ರೆ ಏನ್ ಬರ್ತಾ 0 ಬರ್ತದ. ಆನಂತರ ಇಲ್ಲಿ ಮೂರನೇದು ಏನಪ್ಪಾ ಅಂತಂದ್ರೆ, ಮೂರನೇದು ಒಟ್ಟು ಆದಾಯ 15 ಅದ, ಒಟ್ಟು ವೆಚ್ಚ 12 ಅದ. 15ರಲ್ಲಿ 12 ಹೋದ್ರೆ 3 ಬರ್ತದ್ರಿ. ಅದೇ ರೀತಿ ಒಟ್ಟು ಆದಾಯ 20 ಅದ, ಒಟ್ಟು ವೆಚ್ಚ 15 ಅದ. 20ರಾಗ 15 ಹೋದ್ರೆ 5. ಇನ್ನು ನೆಕ್ಸ್ಟ್ 5ನೇ ಮಾರಾಟ ಪ್ರಮಾಣದಲ್ಲಿ ಒಟ್ಟು ಆದಾಯ 25 ಅದ, ಒಟ್ಟು ವೆಚ್ಚ 23 ಅದ. 25ರಲ್ಲಿ 23 ಹೋದ್ರೆ 2 ಬರ್ತದ. ಆನಂತರ 6ನೇ ಪ್ರಮಾಣದಲ್ಲಿ ಒಟ್ಟು ಆದಾಯ 30 ಅದ, ಒಟ್ಟು ವೆಚ್ಚ 33 ಅದ. 30ರಲ್ಲಿ 33 ಹೋದ್ರೆ -3 ಬರ್ತದ್ರಿ. ಓಕೆ. ಆನಂತರ 7ನೇ ಪ್ರಮಾಣದಲ್ಲಿ ಒಟ್ಟು ಆದಾಯ 35 ಅದ, ಒಟ್ಟು ವೆಚ್ಚ 40 ಅದ. 35ರಲ್ಲಿ 40 ಹೋದ್ರೆ -5 ಬರ್ತದ್ರಿ. ಈ ರೀತಿ ಸುಲಭವಾಗಿ ಲಾಭವನ್ನ ಕಂಡುಕೊಳ್ಳುವುದರ ಮೂಲಕ 4 ಅಂಕವನ್ನ ಪಡೆದುಕೊಳ್ಳಬಹುದು.